ಎಜಿ ನ್ಯೂಸ್ಗೆ ಸ್ವಾಗತ. ಲಿಂಗಸಗೂರು ಅಭಿವೃದ್ಧಿ ಹೋರಾಟ ಸಮಿತಿಯ ತಾಲೂಕು ಎಲ್ಲ ಸಂಘಟನೆಯ ನೇತೃತ್ವದಲ್ಲಿ ಅನಿರ್ದಿಷ್ಟ ಹೋರಾಟ. ತಾಲೂಕು ಕೃಷಿ ಉಪನಿರ್ದೇಶಕರ ಕಚೇರಿ 2 ಸ್ಥಳಾಂತರ ವಿರೋಧಿಸಿ ಕೃಷಿ ಕಚೇರಿ ಬಳಿ ಹಮ್ಮಿಕೊಂಡಿರುವ ರೈತರ ಅನಿರ್ದಿಷ್ಟ ಅವಧಿ ಮುಷ್ಕರ. ಶುಕ್ರವಾರ 5 ದಿನಕ್ಕೆ ಮುಂದುವರಿದ ಮುಷ್ಕರ ರೈತ ಸಂಘಟನೆ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷರು ಆಗಿರುವಂತಹ ಶಿವಪುತ್ರಗೌಡ ನಂದಿಹಾಳ ಮಾತನಾಡಿ, ಹಗಲು ಮತ್ತು ರಾತ್ರಿ ಧರಣಿ ಕುಳಿತಿದ್ದೀವಿ, ಯಾರು ಕೂಡ ಅಧಿಕಾರಿಗಳು ಬಂದಿಲ್ಲ, ಜಿಲ್ಲಾಧಿಕಾರಿಗಳು ಹಾಗೂ ಇದಕ್ಕೆ ಸಂಬಂಧಪಟ್ಟ ಸಚಿವರು ಸ್ಪಂದನೆ ಕೊಟ್ಟಿಲ್ಲ. ಇನ್ನು 2 ದಿನ ಮಂಗಳವಾರ ಒಳಗೆ ಉತ್ತರ ಕೊಡದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಸಿದ್ರು. ಲಿಂಗಸೂರು ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ನಾವಿಲ್ಲಿ ಅನಿರ್ದಿಷ್ಟ ಧರಣಿಯನ್ನ ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಏನಪ್ಪಾ ಇದು ಅನಿರ್ದಿಷ್ಟ ಧರಣಿ ಅಂತ ಹೇಳಿದ್ರೆ, ಕೃಷಿ ಡಿಡಿ ಆಫೀಸು ಲಿಂಗಸೂರಿನಲ್ಲಿ ಇದ್ದಂತ ಡಿಡಿ ಆಫೀಸ್ ಅನ್ನ ಸಿಂಧನೂರು ತಾಲೂಕಿಗೆ ವರ್ಗಾವಣೆ ಮಾಡ್ತಿದ್ದಾರೆ. ಅದಕ್ಕೋಸ್ಕರವಾಗಿ ಲಾಸ್ಟ್ 1 ಇಯರ್ ಬ್ಯಾಕ್ನು ಇದೇ ರೀತಿಯಾಗಿ ಸಿಂಧನೂರು ಇವರು ಶಾಸಕರು ಮತ್ತೆ ಅಲ್ಲಿದ್ದಂತ ಪ್ರತಿನಿಧಿಗಳು ನಮ್ಮ ಲಿಂಗಸೂರು ಜನತೆಗೆ ಅನ್ಯಾಯ ದ್ರೋಹ ಬಗೆಂತ ಕೆಲಸನ ಮಾಡಿದ್ರು. ಅದನ್ನ ನಾವೆಲ್ಲ ಸಂಘಟನೆಗಳು ಸೇರಿ, ಎಲ್ಲ ಒಕ್ಕೂಟ ಸಂಘಟನೆಗಳೆಲ್ಲರೂ ಸೇರಿ ಅದನ್ನ ತಡೆಗಟ್ಟಿದ್ವಿ ತಾತ್ಕಾಲಿಕವಾಗಿ. ಆದ್ರೆ ಇದೇ ಸಮಯದಲ್ಲಿ 1 ವರ್ಷ ಆದ್ಮೇಲೆ ಮತ್ತೆ ಅದೇ ರೀತಿಯಾಗಿ ಇವರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ನಾವು ಇಲ್ಲಿ ಎಲ್ಲಾ ಸಂಘಟನೆ ಪರವಾಗಿ ಮೇನ್ ಆಗಿ ಇಲ್ಲಿ ರೈತ ಸಂಘಟನೆ ಆದಂತ ಶಿವಪುತ್ರ ಜಿಲ್ಲಾ ಅಧ್ಯಕ್ಷರ ಅವರ ನೇತೃತ್ವದಲ್ಲಿ ನಾವಿಲ್ಲಿ ಅನಿರ್ದಿಷ್ಟ ಧರಣಿ 5ನೇ ದಿನ ಇವತ್ತು ನಾವಿಲ್ಲಿ ಧರಣಿನ ಮಾಡ್ತಾ ಇದ್ದೀವಿ. ಇಲ್ಲಿ ಧರಣಿನ ಮಾಡ್ತಾ ಇದ್ರು ನಮಗೆ ಇಲ್ಲಿದ್ದಂತ ಶಾಸಕರು, ಇಲ್ಲ ಮಾಜಿ ಶಾಸಕರು, ಇಲ್ಲಿನ MLCಗಳು ಇದಕ್ಕೆ ಯಾವುದೇ ಸ್ಪಂದನೆಗಳನ್ನ ನಮಗೆ ನೀಡುತ್ತಿಲ್ಲ. ಮತ್ತೆ ಆಮೇಲೆ ಮುಂದಿನ ದಿನಮಾನಗಳಲ್ಲಿ ಈ ಆಫೀಸ್ ಇಲ್ಲೇ ಇರ್ತದಪ್ಪ ಅಂತೇಳಿ ಬರೇ ಯಾವುದೋ ಒಂದು ಪತ್ರಿಕಾ ಟಿಪ್ಪಣಿನಲ್ಲಿ ಅವರು ಇದನ್ನ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅದಕ್ಕೆಲ್ಲ ನಾವೆಲ್ಲ ಮಣಿಯೋದಿಲ್ಲ. ನಮಗೆ ಪತ್ರಿಕಾ ಟಿಪ್ಪಣಿನಲ್ಲಿ ನಮಗೆ ಬೇಕಾಗಿಲ್ಲ. ನಮಗೆ ಮುಂದಿನ ದಿನ ಇನ್ನೊಂದು 3-4 ದಿನದೊಳಗಡೆನೆ, ಇದೇ ಮಂಗಳವಾರ ದಿನದ ಒಳಗಡೆನೆ ನಮಗೆ ಇದರಿಂದ ಸರ್ಕಾರದಿಂದ ಆದೇಶ ಬರಬೇಕು. ಇಲ್ಲಿ ಇದ್ದಂತ ಡಿಡಿ ಆಫೀಸು ಇಲ್ಲೇ ಉಳಿತದೆ, ಯಾವುದೇ ಕಾರಣಕ್ಕೂ ಮುಂದಿನ ದಿನಮಾನಗಳೇನು ಆಯ್ತು ಯಾವುದೇ ಕಾರಣಕ್ಕೂ ಇಲ್ಲಿನ ಆಫೀಸ್ ಅಲ್ಲಿ ವರ್ಗಾವಣೆ ಆಗೋದಿಲ್ಲ ಅಂತೇಳಿ ಸಿಂಧನೂರು ಅವರಿಗೆ ಏನು ಹೊಸದಾಗಿ ಅವ್ರು ಮಾಡ್ಕೊಂಡ್ ಬರ್ಲಿ. ಇಲ್ಲಿ ಇದ್ದಿದ್ದ ಎಲ್ಲಾ ಆಫೀಸ್ಗಳು ಇಲ್ಲಿ ಇದ್ದಿದ್ದ ಆಫೀಸ್ ಅಲ್ಲಿ ವರ್ಗಾವಣೆ ಎದಕ್ ಮಾಡ್ತಿದ್ದೀರಾ ನೀವು? ನಿಮ್ಗೆ ಬೇಕಿತ್ತಪ್ಪ ಅಂತ ಹೇಳಿದ್ರೆ ನೀವು ಅಲ್ಲಿ ಹೊಸದಾಗಿ ನೀವು ಮಾಡ್ಕೊಳ್ಳಿ. ನಿಮಗದು ಅಲ್ಲಿನ ಜನತೆಗೆ ಹೋರಾಟ ಮಾಡಕ್ಕೆ ಅಲ್ಲಿ ಶಕ್ತಿ ಇದೆ, ಅಲ್ಲಿನ ಶಾಸಕರಿಗೆ ಅವರ ಆಡಳಿತ ಇದೆ ಅಂತ ಹೇಳಿದ್ರೆ ಹೊಸದಾಗಿ ಮಾಡ್ಕೊಂಡ್ ಬನ್ನಿ. ಇಲ್ಲಿ ಇದ್ದಿದ್ದಂತನ ಕಳ್ತನ ಮಾಡ್ಕೊಂಡು ಹೋಗುವಂತದ್ದು ಏನಿದೆ ಇಲ್ಲಿ? ಅದನ್ನೆಲ್ಲ ಯಾಕೆ ಮಾಡ್ತಾ ಇದಾರೆ ನೀವು? ಅಲ್ಲೊಂದು ಅವ್ರಿಗೆ ನ್ಯಾಯ, ನಮಗ ಅನ್ಯಾಯ ಎದಕ್ ಮಾಡ್ತಿದ್ದೀರಾ ನೀವು ಶಾಸಕರು ಅಂತೇಳಿ ಅಲ್ಲಿ ಲಿಂಗಸೂರು ಅಭಿವೃದ್ಧಿ ಹೋರಾಟ ಸಮಿತಿಯ ಅಡಿಯಲ್ಲಿ ನಾವು ಈ ಒಂದು ಕೃಷಿ ಉಪನಿರ್ದೇಶಕರ ಇಲಾಖೆ 2 ಇದನ್ನು ಸಿನ್ನೂರಿಗೆ ಸ್ಥಳಾಂತರಗೊಳ್ಳಕತ್ತದಲ್ಲ, ಇದರ ವಿರುದ್ಧವಾಗಿ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಇದು ಇವತ್ತಿಗೆ ಹಗಲಿ ರಾತ್ರಿ ಸೇರಿ 5ನೇ ದಿನಕ್ಕೆ ಪಾದಾರ್ಪಣೆ ಮಾಡಿದೆ. ಆದರೆ ಇವತ್ತಿನವರೆಗೂ ಯಾವೊಬ್ಬ ಸರ್ಕಾರಿ ಅಧಿಕಾರಿಗಳು ಯಾರೋ ಒಬ್ಬರು ಇಲ್ಲಿ ಸ್ಪಂದನೆ ಕೊಡೋಕ್ಕೆ ಬಂದಿಲ್ಲ. ಇನ್ನೊಂದು ಒಂದು ಸರಿ ಬಂದು ಡಿ ಬಂದು ಇಲ್ಲ ಏನು ಸಮಸ್ಯೆ ಅಂತ ಕೇಳಿದ್ರು. ಆದರೆ ನಾವೇನಂದ್ವಿ, ನಿಮ್ಗೇನಾದ್ರು ರದ್ದು ಮಾಡೋ ಶಕ್ತಿ ಇತ್ತಂದರೆ ಹೇಳಿ, ಇಲ್ಲಾಂದರೆ ಬರೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಅವತ್ತಿಂದ ಇವತ್ತಿನವರೆಗೆ ಇನ್ನೂ ಮೇಲಧಿಕಾರಿ JD ಆಗಲಿ, DC ಆಗಲಿ ಅಥವಾ ಸಂಬಂಧಪಟ್ಟ ಸಚಿವರಾಗಲಿ ಯಾವುದೇ ಸ್ಪಂದನೆ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ 2 ದಿನದಲ್ಲಿ ಏನಾದರೂ ಉತ್ತರ ಕೊಡಲಿಲ್ಲ ಅಂದರೆ, ಮಂಗಳವಾರದೊಳಗೆ ಉತ್ತರ ಕೊಡಲಿಲ್ಲ ಅಂದರೆ ಉಗ್ರವಾದ ಹೋರಾಟಕ್ಕೆ ತಿರುವು ಪಡ್ಕೊಳ್ತಂತ ಈ ಮೂಲಕ ಚಿಕ್ಕೂರು ತಾಲೂಕಿನ ರೈತರ ಪರಿಸ್ಥಿತಿ ಬಲ್ಲವರು ಯಾರು? ಇದೇ ಕಾರಣಕ್ಕಾಗಿ ಹಗಲಿರುಳು ನಮ್ಮ ರೈತರು ಬೆನ್ನೆಲುಬಾಗಿ ನಮ್ಮ ಇಲಾಖೆ ಲಿಂಗಸೂರು ಇಲಾಖೆಯಿಂದ ಕೆಲವೊಂದು ಸಿಂಧನೂರಿಗೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲವೊಂದು ಕಾಣದ ಕೈಯನ್ನು ಹಾಗೂ ಈ ಕಾನೂನಾತ್ಮಕವಾಗಿ ಮಾಡಿಲ್ಲ ಹಾಗೂ ರಾಜಕೀಯ ಪ್ರೇರಿತವಾಗಿ ನಾನು ಮುಂದೆ ನೀನು ಮುಂದೆ ಅಂತೇಳಿ ಹಾಲಿ ಮತ್ತು ಮಾಜಿ ಹಿತಾಸಕ್ತಿಯಿಂದ ಕೊರತೆಯಿಂದ ಇದಕ್ಕೆ ಕಾರಣ ಅಂತ ನಾನು ರಾಜಕೀಯ ಮುಖಂಡನು ಇದ್ದರೂ ಕೂಡ ನಾನು ಇದಕ್ಕೆ ವಿರುದ್ಧವನ್ನು ಮಾಡ್ತಾ ಇದ್ದೇನೆ. ನಾವು ರೈತರು ಎಲ್ಲರೂ ಈಗ ನಾವು ಡಿಸ್ಟಿಕ್ ಅಲ್ಲಿ ನಾಳೆಗೆ ಸಿಂಧನೂರು ಡಿಸ್ಟಿಕ್ ಆಗ್ತದೆ, ಎಲ್ಲರೂ ಕೂಡಿ ಹಿಂಗೆ ಮಾಡಿದರೆ ಎಲ್ಲ ನಮ್ಮ ಸಂಸ್ಥೆಗಳು ಪ್ರತಿಯೊಂದು ಕಾನೂನಾತ್ಮಕವಾಗಿ ಇದೊಂದು AD ಅಲ್ಲ, ಇದೊಂದು DD ಅಲ್ಲ, ಪ್ರತಿಯೊಂದು ಎಲ್ಲವೂ ಹೋಗಿ ಸಿಂಧನೂರು ಕುಂತಪ್ಪ ಅಂದ್ರೆ ನಮ್ಮ ತಾಲೂಕಿಗೆ ಯಾರು ಹೇಳಾರ್ದ ದಿಕ್ಕಿಲ್ದಂಗೆ ಆಯ್ತು. ಮುಂದಿನ ಒಂದು ರಾಜಕೀಯಕ್ಕೆ ಬರ್ತಕ್ಕಂಥ ನಾಯಕರಿಗೆ ಮಾರಿ ತೋರಿಸಲಾರ್ದಂಗೆ ಆಗ್ತದೆ.
ಮುಂದಿನ ದಿನಕ್ಕೆ ಅದಕ್ಕಾಗಿ ನಾನು ರಾಜಕೀಯ ಮುಖಂಡರಿಗೆ ಹೇಳ್ತಾ ಇದ್ದೆ. ಈ ಸಂದರ್ಭದಲ್ಲಿ ಗದ್ಯಪ್ಪ ನಾಗಿಬೆನ್ನಾಳ, ಹುಣಸಿಗಿ ರೈತ ಮುಖಂಡರು ಬಸವರಾಜ್ ಗುಳ್ಳೆ, ಬಸವರಾಜ್ ಗೌಡರ್, ಆನಂದ ಈಚನಾಳ, ರೈತ ಮುಖಂಡರು ಶಾಂತಕುಮಾರ್ ಸಾಹುಕಾರ್ ಈಚನಾಳ, ಮೊಹಮ್ಮದ್ ಹಾಜಿಬಾಬು ಕೊಡಗಲ್, ವಿಜಯ ಪೂಳೆ, ಕೆಆರ್ಎಸ್ ಭಾಷೆ ಸಾಬ್ ಕುಡಗುಂಟ, ಸುರೇಶ್ ಕೆಸರಟ್ಟಿ, ನಾಗರಾಜ್ ಹುಣಸಗಿ ಮತ್ತಿತರರು ಹಾಜರಿದ್ದರು. ಮಲ್ಲರೆಡ್ಡಪ್ಪ ಹೆಚ್ಚು ದೊಡ್ಡಮನಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.